ನಾನು ಮೋದಿ ಸಾಹೇಬ್ರಿಗೆ ಇವತ್ತುವರೆಗೆ ಬೈದಿಲ್ಲ. ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಅವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ಪ್ರಶ್ನೆ ಕೇಳಬಾರ್ದು. ಮೋದಿಯವರು ಈ ದೇಶದ ಅವರೊಬ್ಬರು ನಾಗರಿಕರು, ನಾನು ಒಬ್ಬ ನಾಗರಿಕನೇ, ಪ್ರತಿಯೊಬ್ಬರು ಈ ದೇಶದಲ್ಲ ನಾಗರಿಕರು. ಅವರು ಈ ದೇಶದ ಪ್ರಧಾನಮಂತ್ರಿ, ನಮ್ಮ ಪ್ರಧಾನಮಂತ್ರಿನೇ ಅವರು. ಪ್ರಶ್ನೆ ಕೇಳಬಾರ್ದು ಅಂದ್ರೆ ಇದೇನು ಸಮಸ್ಯೆ? ಪ್ರಶ್ನೆ ಕೇಳಿದ ತಕ್ಷಣ ಮೈ ಮೇಲೆ ಮುಗಿ ಬೀಳೋದು ಇದೇನು ಅರ್ಥ? ಇವ್ರು ಯಾರಿಗೆ ಬೇಕಿದ್ರೆ ಈಗ ಮುಗ್ಗ ಸಿಂಗ್ಲರಾಗಿ ಮಾತಾಡ್ಬೋದು. ಬಿಜೆಪಿ ನಾಯಕರು ಈಗ ನೆಹರು ಬಗ್ಗೆ ಸಿಂಗ್ಲರಾಗಿ ಮಾತಾಡ್ಬಿಡ್ಬೋದು. ನೆಹರು ಸಾಹೇಬರು ಇವತ್ತಿಗೂ ನೆಹರು ಬಗ್ಗೆ ಸಿಂಗ್ಲರಾಗಿ ಮಾತಾಡ್ಬಿಡ್ಬೋದು. ಹೆಂಗೆ ಬೇಕಾದಂಗೆ ಮಾತಾಡ್ಬೋದು. ನಾವು ಇವತ್ತುವರೆಗೆ ಪ್ರಶ್ನೆ ಬಿಟ್ಟರೆ ಬೇರೆ ಏನೇನು ಕೇಳಿದೀವ? 29 ಇರ್ತಕ್ಕಂಥ ಬಂಗಾರ 90,000 ಯಾಕಾಯಿತು? 56 ರೂಪಾಯಿ ಇರ್ತಕ್ಕಂಥ ಡಾಲರು 90 ರೂಪಾಯಿ ಯಾಕಾಗಿದೆ? 8.4% ಇರ್ತಕ್ಕಂಥ GDP 5.3% ಯಾಕಾಗಿದೆ? 55 ಲಕ್ಷ ರೂಪಾಯಿ ಇರ್ತಕ್ಕಂಥ ಸಾಲ 225 ಲಕ್ಷ ರೂಪಾಯಿ ಯಾಕಾಗಿದೆ? 76ನೇ ಸಾಲ ಇರ್ತಕ್ಕಂಥ ನಮ್ಮ ಏನು ಪಾಸ್ಪೋರ್ಟು ಇವತ್ತು 146ನೇ ಸ್ಥಾನಕ್ಕೆ ಹೋಗಿದೆ. GDP 4 ಟ್ರಿಲಿಯನ್ ಮುಟ್ಟಿದ್ರು ಕೂಡ ಇವತ್ತು ನಮ್ದು ಪರ್ ಕ್ಯಾಪಿಟಲ್ ಇನ್ಕಮ್ 146 ಸ್ಥಾನದಾಗಿದೆ. ಇದು ಒಳ್ಳೆ ಪ್ರಶ್ನೆ ಅಲ್ಲ ಕೇಳೋದು.